ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ಬಿಬಿಎಂಪಿಯ ಭ್ರಷ್ಟ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ನಮ್ಮನ್ನ ಆಳುವವರ ದೂರದೃಷ್ಟಿಯ ಕೊರತೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಕಸ ಸಮಸ್ಯೆ ರಾಕ್ಷಸ ರೂಪ ತಾಳಿದೆ. ಈ ಸಮಸ್ಯೆಗೊಂದು ಪರಿಹಾರ ಸೂಚಿಸಬೇಕು ಅಂತ ಹೈಕೋರ್ಟ್ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಘಟಕ ತೆರೆಯಲು ಹೇಳಿದೆ. ಆದರೆ ಗಣೇಶನ ಮಾಡೋ ಅಂತ ಹೇಳಿದ್ರೆ ಗಣೇಶನ ಅಪ್ಪನನ್ನ ಮಾಡೋ ಹೊರಟಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಆ ಮೂಲಕ ಸುಮಾರು 36,000 ಬಿಡಿಎ ನಿವೇಶನದಾರರ ಬಾಳಲ್ಲಿ ಚೆಲ್ಲಾಟ ಆಡ ಹೊರಟಿದ್ದಾರೆ. ಅದು ಹೇಗೆ, ಎಲ್ಲಿ ಅನ್ನೋದರ ವಿವರ ಕೊಡ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮಂಡೂರು ಮಂದಿ ಸಿಡಿದೆದ್ದಾಗ ಇಡೀ ಬೆಂಗಳೂರು ಗಬ್ಬೆದ್ದಿತು. ಅಲ್ಲಿನ ಮಂದಿಯ ಪ್ರತಿಭಟನೆಯ ಕೂಗು ಎಲ್ಲೆಡೆ ಪ್ರತಿಧ್ವನಿಸಿತು. ಅಷ್ಟೇ ಅಲ್ಲ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಯಿತು. ತಮಗೆ ಮೋಸ ಮಾಡಿದ ಸರ್ಕಾರಕ್ಕೆ ಮಂಡೂರು ಮಂದಿ ಬಿಸಿ ಮುಟ್ಟಿಸಿದ್ರು. ಭ್ರಷ್ಟ ಅಧಿಕಾರಿಗಳಿಗೆ ಪಾಠ ಕಲಿಸಿದ್ರು. ಅಷ್ಟೇ ಅಲ್ಲ, ಹೈಕೋರ್ಟ್ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪ್ರತಿ ವಾರ್ಡ್ನಲ್ಲಿ ಕಸ ವಿಲೇವಾರಿ ಘಟಕ ತೆರೆಯಲು ಕಟ್ಟುನಿಟ್ಟಿನ ಆದೇಶ ನೀಡಿತು. ಅಷ್ಟೇ ಅಲ್ಲ, ಕಸ ವಿಲೇವಾರಿಗೆ ಒಂದಷ್ಟು ನೀತಿ ನಿಯಮಗಳನ್ನು ರೂಪಿಸಿ ಅದನ್ನು ಪಾಲಿಸಲು ನಿರ್ದೇಶನ ನೀಡಿತು. ಇಷ್ಟೆಲ್ಲ ಮುಖಭಂಗಗಳ ಬಳಿಕವೂ ಬಿಬಿಎಂಪಿ ಅಧಿಕಾರಿಗಳು ಪಾಠ ಕಲಿತಂತಿಲ್ಲ. ಮತ್ತದೇ ತಪ್ಪನ್ನ ಮಾಡ ಹೊರಟಿದ್ದಾರೆ. ಇಲ್ಲಿ ಇದನ್ನೇ ಮತ್ತೆ ಅದೇ ಪ್ರಯೋಗನ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೇನಂತಂದರೆ, ಇವಾಗ ಪಕ್ಕದಲ್ಲಿರೋ BM ಕಾವಲ್ ಫಾರೆಸ್ಟ್ ಬೇಗನೆ ಅಲ್ಲಿರೋ ಪ್ರಾಣಿಗಳು, ಪಿಕಾಕ್ಸು ಅವೆಲ್ಲ ಸತ್ತೋಗುತ್ತೆ, ನವಿಲುಗಳು ಆಮೇಲೆ ಅವೆಲ್ಲ ಹೋಗುತ್ತೆ. ಅದಾದ್ಬಿಟ್ರೆ ಅಲ್ಲಿ ಹರಿಯೋ ಮಳೆ ನೀರಿಗೆ ಇವರು ಎಷ್ಟೇ ವ್ಯವಸ್ಥೆ ಮಾಡಿದ್ರು ಕಸದಿಂದ ಬರೋ ನೀರು ಮಳೆ ನೀರು ಮಿಕ್ಸ್ ಆದಮೇಲೆ ಸೋಮಸುಂದರಪಾಳ್ಯ ಲೇಕು ಅದಕ್ಕೆಲ್ಲ ಹೋಗಿ ಇನ್ನು ಅಲ್ಲಿರೋ ಫಿಶಸ್ಸು, ಅಲ್ಲಿ ನೀರು ಕುಡಿಯೋ ಕ್ಯಾಟಲ್ಸು ಇವೆಲ್ಲ ಸತ್ತೋಗುತ್ತೆ. ಸೊ ಈ ಪಶು ಪ್ರಾಣಿಗಳು ಇವೆಲ್ಲ ಹೋಗುತ್ತೆ. ಇದಲ್ಲದೆ ಆ ವಾಸನೆ ಲೇಔಟ್ ಪೂರ್ತಿ ಇದೆಲ್ಲ ಕಡೆ ಬಂದು ಅಲ್ಲಿರೋ ಜನಕ್ಕೂ ಇರೋಕ್ಕಾಗಲ್ಲ. ಬಿಬಿಎಂಪಿ ತೆರೆಯಲು ಹೊರಟಿರುವಂತಹ ಹೊಸ ಘಟಕ ಮತ್ತೊಂದು ಮಂಡೂರಾಗೋ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತಿದೆ. ಯಾಕಂದ್ರೆ ಆ ಘಟಕ ಇರೋದು ಏಷ್ಯಾದ ಅತಿ ದೊಡ್ಡ ಲೇಔಟ್ ಮಧ್ಯದಲ್ಲಿ. ಅದು ಮೀಸಲು ಅರಣ್ಯಕ್ಕೆ ತಾಗಿಕೊಂಡೇ ಇದೆ. ಈ ಥರ BDA ಲೇಔಟ್ ಇದೆ. ಇದು ಏಷ್ಯಾದಲ್ಲಿ ಮೊದಲನೇ ಬಡಾವಣೆ. 30,000 ಸೈಟ್ ಹಂಚಿದ್ದಾರೆ. ಸುತ್ತ ಫಾರೆಸ್ಟ್ ಇದೆ, 3 ಕಡೆ ಕಾರ್ನರ್ ಫಾರೆಸ್ಟ್ ಇದೆ. ಸೊ ನೈಸ್ ರೋಡು ಅಟ್ಯಾಚ್ ಇದೆ. ಸೊ ಅದನ್ನೆಲ್ಲ ನ್ಯಾಯಾಲಯಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮೇಡಮ್. ಎಲ್ಲಿದೆ ಮತ್ತೊಂದು ಮಂಡೂರು? ಭಾರಿ ವಿವಾದ ಸೃಷ್ಟಿಸಲಿರುವ ಆ ಕಸ ವಿಲೇವಾರಿ ಘಟಕ ಇರೋದೆಲ್ಲಿ ಗೊತ್ತಾ? ಲಿಂಗದೀರನ ಹಳ್ಳಿಯಲ್ಲಿರೋ ಬನಶಂಕರಿ 6ನೇ ಹಂತದ BDA ಲೇಔಟ್ ಮಧ್ಯದಲ್ಲಿ. ಈ ಲೇಔಟ್ ಅಲ್ಲಿ 32,000ಕ್ಕೂ ಹೆಚ್ಚು BDA ನಿವೇಶನಗಳಿವೆ. ಇಲ್ಲಿ 12 ವರ್ಷ ಆಯಿತು ಏನೋ BDA ಸೈಟ್ ಅಲಾಟ್ ಮಾಡಿ ಯಾವುದೇ ರೀತಿ ಸೌಲಭ್ಯ ಮೂಲಭೂತ ಸೌಕರ್ಯ ಇಲ್ದಿರ ಸರ್ಕಾರ ವಂಚನೆ ಮಾಡ್ತಾ ಇದೆ. ಇಲ್ಲಿ ವಾಟ್ರ್ ಇಲ್ಲ, ಕುಡಿಯೋ ನೀರಿಗೆ ವಾಟ್ರ್ ಇಲ್ಲ, ಏನಿಲ್ಲ. ಹಳ್ಳಿ ಇದೆ ಪಕ್ಕದಲ್ಲಿ, ಸೈಟ್ ಪಕ್ಕ ಇದೆ. ಬಟ್ ಇನ್ನೂ ಅದು ಏನು ಕೊಡ್ದಿರೋ ಮನೆ ಕಟ್ತಿ ಖಾಲಿ ಬಿಟ್ಟಿರೋದಕ್ಕೆ ಏನಂತ ಹೇಳಿದ್ದಾರೆ, ತಪ್ಪು ಮಾಹಿತಿ ಕೋರ್ಟ್ಗೆ ಏನು ಕೊಟ್ಟಿದ್ದಾರೆ, ಅಲ್ಲಿ ಖಾಲಿ ಲ್ಯಾಂಡು ಏನೂ ಇಲ್ಲ ಅಂತ ಮಾಹಿತಿ ಕೊಟ್ಟು ಇವರು ದೌರ್ಜನ್ಯ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಜಾಗದಲ್ಲೆಲ್ಲ ನೀವು ಮಾಡೋದು, ಯಾವುದನ್ನ ಒಂದು ಜಾಗ ಸೂಕ್ಷ್ಮವಾದ ಜಾಗ ಕೊಂಡು ಹಿಡ್ಕೊಂಡು ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಗೊತ್ತಾ? ಬಿಬಿಎಂಪಿ ಈ ಕಸ ವಿಲೇವಾರಿ ಘಟಕವನ್ನ BDA ನಿವೇಶನದಾರರ ಉಪಯೋಗಕ್ಕೆ ಮೀಸಲಿಟ್ಟಿದ್ದಂತ CA ಸೈಟ್ ಅಲ್ಲಿ ಸ್ಥಾಪಿಸಿದೆ. ಅದು ಅಕ್ರಮ ರೀತಿಯಲ್ಲಿ ಅನ್ನೋದು ಇವರ ಆರೋಪ. ಸೊ ಆ್ಯಕ್ಚುಲಿ CA ಸೈಟು BDA ಅವರು CA ಸೈಟ್ನ ಕಸ ವಿಲೇವಾರಿಗೆ ಕೊಡಬಾರ್ದು. CA ಸೈಟ್ ಇರೋದು ಅಲ್ಲಿ ಬನಶಂಕರಿ 6ನೇ ಹಂತದ ನಿವಾಸಿಗಳ ಅಭಿವೃದ್ಧಿಗೋಸ್ಕರ ಕೊಡಬೇಕು. BDA ರೆಸಲ್ಯೂಷನ್ ಪಾಸ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅದು VTU ಅವರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅವ್ರಿಗೆ ಅವ್ರು ಕೇಳಿದರು ಜಾಗನ, ಅವರಿಗೆ ಕೊಟ್ಟಿಲ್ಲ ಅದನ್ನು. ಆಮೇಲೆ BDA ಅವರು ಒಂದು ಬೋರ್ಡ್ ರೆಸಲ್ಯೂಷನ್ ಹೇಳಿದ್ದಾರೆ. ಏನಂತ, ಅದನ್ನು ಕಸ ವಿಲೇವಾರಿಗೆ ಕೊಡೋದಿಲ್ಲ, ನೀವು ಅದನ್ನು ಪಾರ್ಕ್ ಮಾಡ್ಕೊಳ್ಳಿ, ಉದ್ಯಾನವನ ಮಾಡಿ ಅಂತ ಹೇಳಿದ್ದಾರೆ. ಒಂದು 2-3 ರೆಸಲ್ಯೂಷನ್ ಆ ಥರ ಆಗಿದೆ. ಫೈನಲ್ ಆಗಿ ಅದನ್ನು ಕಸ ವಿಲೇವಾರಿ ಮತ್ತು ಸಂಸ್ಕರಣಾ ಘಟಕಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ.
ಆರಂಭದಲ್ಲೇ ಎಡವಿರೋ ಬಿಬಿಎಂಪಿ ಹೆಜ್ಜೆ ಹೆಜ್ಜೆಗೆ ಹೈಕೋರ್ಟ್ ಆದೇಶವನ್ನ ಉಲ್ಲಂಘಿಸುತ್ತಿದೆ. ರೂಲ್ಸ್ ಬ್ರೇಕ್ ನಂಬರ್ 1, ವಲಯ ಘಟಕ ಸ್ಥಾಪನೆ. ಕಸ ಸಮಸ್ಯೆ ನಿವಾರಣೆಗೆ ಬಿಬಿಎಂಪಿ ಪ್ರತಿ ವಾರ್ಡಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪಿಸಬೇಕು ಅಂತ ಹೈಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿದೆ. ಆದರೆ ಹೈಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿರೋ ಬಿಬಿಎಂಪಿ ಅಧಿಕಾರಿಗಳು ವಾರ್ಡ್ ಬಿಟ್ಟು ವಲಯ ಮಟ್ಟದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪಿಸಲು ಹೊರಟಿದೆ. ಬನಶಂಕರಿ 6ನೇ ಹಂತದಲ್ಲಿ ಸ್ಥಾಪಿಸಿರೋ ಕಸ ವಿಲೇವಾರಿ ಘಟಕಕ್ಕೆ 28 ವಾರ್ಡ್ಗಳ ಕಸ ತಂದು ಸುರಿತಾರಂತೆ. ಇದು ಸ್ಥಳೀಯರಲ್ಲಿ ಇನ್ನಷ್ಟು ಆಕ್ರೋಶ ಮೂಡಿಸಿದೆ. ಬಿಬಿಎಂಪಿನವ್ರು ಅಂದ್ಕೊಂಡಿರೋದು 198 ವಾರ್ಡ್ ಇದೆ ಅಲ್ಲಿ ಬಿಬಿಎಂಪಿನಲ್ಲಿ. ಅದರಲ್ಲಿ 22 ಝೋನ್ಸ್ ಏನಿದೆ ಎಲ್ಲ ಕಸನೂ ಕೂಡ ಅಲ್ಲಿಗೆ ಬರ್ತಾ ಇದೆ ಅಂತಂದರೆ ಅಲ್ಲಿ ವಾಸ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮೇಡಮ್. ನಮ್ಮ ಕನಸನ್ನೆಲ್ಲ ನುಚ್ಚುನೂರು ಮಾಡಿದ್ದಾರೆ ಬಿಬಿಎಂಪಿನವರು ಮತ್ತು BDNವರು. ಇದಕ್ಕೆ BDNವರೇ ಖಂಡಿತ ಹೊಣೆಗಾರಿಕೆ ಅಂತ ಹೇಳಬೇಕು. ರೂಲ್ಸ್ ಬ್ರೇಕ್ ನಂಬರ್ 2, ನಿವೇಶನಕ್ಕೆ ತಾಗಿಕೊಂಡೇ ಇದೆ ಘಟಕ. ಘನತ್ಯಾಜ್ಯ ವಿಲೇವಾರಿ ನಿಯಮ 2000 ಪ್ರಕಾರ ಕಸ ವಿಲೇವಾರಿ ಘಟಕ ವಸತಿ ಪ್ರದೇಶದಿಂದ ಕನಿಷ್ಠ 500 ಮೀಟರ್ ದೂರದಲ್ಲಿರಬೇಕು. ಆದರೆ ಈ ಘಟಕ BDA ನಿವೇಶನಗಳಿಗೆ ತಾಗಿಕೊಂಡೇ ಇದೆ ಗೊತ್ತಾ? ಈ ಕಸ ವಿಲೇವಾರಿ ಘಟಕ ಹೆಜ್ಜೆ ಹೆಜ್ಜೆಗೆ ನ್ಯಾಯಾಲಯದ ಆದೇಶನ ಧಿಕ್ಕರಿಸಿದೆ, ನೀತಿ ನಿಯಮಗಳನ್ನ ಬ್ರೇಕ್ ಮಾಡಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಇದು ಕಸ ವಿಲೇವಾರಿ ಘಟಕದ ದೊಡ್ಡ ಗೋಡೆ. ಆದರೆ ಈ ಗೋಡೆಗೆ ತಾಗಿಕೊಂಡೇ ಒಂದು ನಿವೇಶನ, BDA ನಿವೇಶನ ಇದೆ. ಬನ್ನಿ, ಇದು ಗೋಡೆ, ಅದರ ಪಕ್ಕದಲ್ಲೇ ಒಂದು BDA ನಿವೇಶನ ಇದೆ. ಆದರೆ ಈ ಅಧಿಕಾರಿಗಳಿಗೆ ಅದ್ಯಾವ ರೀತಿಯ ಯೋಜನೆನೋ ಅದ್ಯಾವ ರೀತಿಯ ಯೋಚನೆನೋ, ಇಲ್ಲಿ ಕಸದ ವಾಸನೆ ಇಟ್ಕೊಂಡು ಈ ಮನೆಯವನು ಅದ್ಯಾವ ರೀತಿ ಬದುಕಬೇಕು, ಅವನು ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದು ಒಂದು 40-30 ಸೈಟ್ ತಗೊಂಡವನು ಇಲ್ಲಿ ಮನೆ ಕಟ್ಟಕ್ಕಾಗತ್ತಾ? ಮತ್ತೆ ನ್ಯಾಯಾಲಯ ಕೊಟ್ಟ ಆದೇಶಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ? ಇನ್ನು ಈ ಕಸ ವಿಲೇವಾರಿ ಘಟಕವನ್ನ ಯಾವುದೇ ವಾಸನೆ ಬರದ, ಮಾಲಿನ್ಯ ಉಂಟಾಗದ ರೀತಿಯಲ್ಲಿ ಅತ್ಯಾಧುನಿಕವಾಗಿ ಸ್ಥಾಪಿಸುವುದಾಗಿ ಬಿಬಿಎಂಪಿ ಆಯುಕ್ತರು ಭರವಸೆ ನೀಡಿದ್ದಾರೆ. ಆದರೆ ಅಧಿಕಾರಿಗಳ ಭರವಸೆ ಬಗ್ಗೆ ಜನರಿಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಇದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ಗ್ರೀನ್ ಬೆಂಚು, ನಮ್ಮ ಚೀಫ್ ಮಿನಿಸ್ಟರು ಒಂದು ಸತಿ ಸೋಮಸುಂದರಪಾಳ್ಯ ರೋಡಲ್ಲಿ ಹೋಗಿ ನೋಡಲಿ, ಈ KCDC ಮಾಡಿರೋ ಶೆಡ್ನೇ ನೋಡಲಿ ಒಂದು ಸತಿ. ಶೆಡ್ಡಲ್ಲಿ ಮಾಡೋ ಪ್ರಾಸೆಸಿಂಗಿಂತ ಶೆಡ್ ಆಚೆ ಕಡೆ ಇರೋ ವೇಸ್ಟು 10 ಮಟ್ಟಿಗೋ 20 ಮಟ್ಟಿಗೋ ಇದೆ. ಅಲ್ಲಿರೋ ಲೇಕೆ ಇಲ್ಲ. ಇವಾಗ ಇಷ್ಟು ವರ್ಕ್ ಮಾಡೋವಂಥದ್ದು ಲಾಲ್ಬಾಗಲ್ಲೂ ಒಂದು ಮಾಡಲಿ, ಕಬ್ಬನ್ ಪಾರ್ಕಲ್ಲೂ ಒಂದು ಮಾಡಲಿ, ಆವಾಗ ಎಲ್ರಿಗೂ ನಂಬಿಕೆ ಬರುತ್ತೆ ಇವ್ರು ಮಾಡೋ ಸ್ಥಿತಿಲಿ ಇದ್ದಾರೆ ಅಂತ. ಇವ್ರಿಗೆ ಮಾಡೋ ಸ್ಥಿತಿಲಿ ಇಲ್ಲ. ಯಾಕೆಂದರೆ ಒಂದು ಮಾಡಿರೋದು ಒಂದು ಪ್ಲ್ಯಾಂಟ್ ನೋಡಿಸಿದ್ರೆ ನಾವು ಮಾಡಿದ್ದೀವಿ ಅಂತ ನಂಬ್ತೀವಿ, ಆವಾಗ ಜನರು ಏನಾರು ಒಪ್ಕೊಳ್ತಾರೆ. ಇಲ್ಲಿ ಇವರು ಮಾಡೋವಂಥದ್ದು ಒಂದು ಸೆಂಟ್ರಲ್ ಪ್ಲೇಸಲ್ಲೇ ಮಾಡಲಿ, ಇಷ್ಟು ವಾಸನೆ ಬರಲ್ಲ ಅಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಟೆಕ್ನಾಲಜಿ ಅಂತ ಹೇಳ್ತಾರೆ. ವಿಧಾನಸೌಧ ಮುಂದೆ ಮಾಡಲಿ, ಗಾಂಧಿ ಸ್ಟ್ಯಾಚು ಪಕ್ಕದಲ್ಲೇ ಮಾಡಲಿ, ಯಾರು ಬೇಡ ಅಂತಾರೆ? ಇವರು ಮಾಡೋಕ್ಕೆ ಆಗಲ್ಲ. ರೂಲ್ಸ್ ಬ್ರೇಕ್ ನಂಬರ್ 3, ಸ್ಥಳೀಯರಿಗೆ ಮಾಹಿತಿಯೇ ಇಲ್ಲ. ಸರ್ಕಾರ ಯಾವುದೇ ಒಂದು ಯೋಜನೆ ರೂಪಿಸುವಾಗ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕು, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಬಳಿಕ ಯೋಜನೆ ಜಾರಿಗೊಳಿಸಬೇಕು. ಆದರೆ ಇಲ್ಲಿ ಎಲ್ಲವೂ ಗುಪ್ತವಾಗಿ ನಡೆಯುತ್ತಿದೆ. ಸ್ವಲ್ಪ ದಿವಸ ಬಿಟ್ಟ ಮೇಲೆ ನಮಗೆ ಗೊತ್ತಾಯಿತು ಇಲ್ಲಿ ಮಂಡೂರಲ್ಲಿ ಕಸ ಸ್ಥಗಿತ ಮಾಡಿ ಇಲ್ಲಿ ಹಾಕ್ತೀವಿ ಅಂತ. ನಾವು ಕೇಳಕ್ಕೆ ಹೋಗಿದ್ದು ಮಾರನೇ ದಿವಸನೇ ಪೊಲೀಸ್ ರಿಸರ್ವ್ ತಂದು ಇಟ್ಕೊಂಡ್ರು. ಅವರು ಕಾನೂನು ಪ್ರಕಾರವಾಗಿ ಕೆಲಸ ಮಾಡ್ತಿದ್ರೆ ಅವ್ರು ಯಾರಿಗೂ ಎದುರ್ತಿರ್ಲಿಲ್ಲ, ರಿಸರ್ವ್ ತತ್ತಿರಲಿಲ್ಲ. ಅವರು ಕಾನೂನು ಪ್ರಕಾರ ಕೆಲಸ ಮಾಡ್ತಿಲ್ಲ, ಅವ್ರು ಕದ್ದು ಬಾಳ್ತಿದ್ದಾರೆ. ಅದರಿಂದ ಇವರು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ ಮೇಡಮ್. ಅಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ನಿಜವಾಗ್ಲೂ ಅವ್ರಿಗೆ ಮಾನವೀಯತೆ ಇದ್ದರೆ CM ಸಿದ್ದರಾಮಯ್ಯರಾಗಲಿ ಇನ್ನೊಬ್ರು ಮಿನಿಸ್ಟ್ರ್ ಯಾರೇ ಆಗಲಿ ಬಂದು ಇಲ್ಲಿ ಏನು ನಡೀತಿದೆ ವ್ಯವಹಾರ ನಿಜವಾಗಿ ಪರಿಶೀಲನೆ ಮಾಡಿ ಇಲ್ಲ ಜನಕ್ಕೆ ನ್ಯಾಯ ಕೊಡಬೇಕು ಮೇಡಮ್. ಈ ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಲು ಹೋದ್ರೆ ಪೊಲೀಸರು ತಡೀತಾರೆ, ಗೂಂಡಾ ಕಾಯ್ದೆಯಡಿ ಬಂಧಿಸುವುದಾಗಿ ಬೆದರಿಸ್ತಾರೆ. ಜನರು ಅಕ್ಕಪಕ್ಕದವ್ರಿಗೆ ನಾವು ಒಂದು ನೋಟಿಸು ಮಾಡಿಲ್ಲ, ಅಕ್ಕಪಕ್ಕದವ್ರಿಗೂ ಕೇಳಲಿಲ್ಲ. ಇವರು ಏಕಾಏಕಿ ಅಧಿಕಾರ ಐತೆ ಅನ್ನಂತಂದು ಇವರು ಏಕಾಏಕಿ ಮಾಡ್ತಾ ಇದ್ದಾರೆ ಮೇಡಮ್. ಇದೇನು ಅವ್ರಿಗೆ ಕೇಳಿಲ್ಲ. ಇದೇ ಕೋರ್ಟ್ ಆರ್ಡ್ರ್ ಇದೆ, ಇದು ನಾವೇನನ್ನು ಕೇಳಕ್ಕೆ ಹೋದರೆ ಗುಂಡಾ ಕಾಯ್ದೆ ಅಂತಾರೆ. ನಮಗೆ ಭಯ ಆಗ್ತದೆ. ಇನ್ನೆಲ್ಲಿ ನಮ್ಮ ಮಕ್ಳ ಮರಿ ನಾವೇ ಕೂಲಿ ಮಾಡ್ಕೊಂಡು ತಿನ್ಬೇಕಾದ್ರೆ ಇನ್ನು ನಮ್ಮ ಮಕ್ಳ ಮರಿನ ಬಿಟ್ಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹಾಕಿದಾಗ ನಾವು ಏನು ಮಾಡೋದು ಅಂದ್ಬಿಟ್ಟು ಆ ಗುಂಡೆ ಕಾಯ್ದೆ ಅಂದ್ಬಿಟ್ಟು ಭಯ ಬೀಳ್ತಾ ಇದ್ದೀವಿ ಮೇಡಮ್. ಹೌದೌದು, ಪೊಲೀಸ್ ಇಟ್ಕೊಂಡಿದ್ದಾರೆ, ಈಗೂ ಪೊಲೀಸ್ ಇಟ್ಕೊಂಡೆ ಕೆಲಸ ಮಾಡ್ತಾರೆ. ಬಿಬಿಎಂಪಿ ಕಾನೂನುಬದ್ಧವಾಗಿಯೇ ಯೋಜನೆ ರೂಪಿಸುತ್ತಿದೆ ಅಂತಾದ್ರೆ ಜನರನ್ನ ಕತ್ತಲಲ್ಲಿರಿಸಿ ಕದ್ದು ಮುಚ್ಚಿ ಕಾಮಗಾರಿ ನಡೆಸುವ ಅವಶ್ಯಕತೆ ಏನಿದೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ಇಲ್ಲಿ
ಅಧಿಕಾರಿಗಳು ಹೈಕೋರ್ಟ್ ಆದೇಶನ ಮಾತ್ರ ಕಾಲಕಸ ಮಾಡಿಲ್ಲ, ನಮ್ಮ ನಾಡಿನ ಅರಣ್ಯ ಕಾಯ್ದೆಗೂ ಅವಮಾನ ಮಾಡಿದ್ದಾರೆ ಗೊತ್ತಾ?